ಹಾಯ್ ನಮಸ್ಕಾರ ಸ್ನೇಹಿತರೆ. 9ನೇ ವಾರದ ಕತೆ ಕಿಚ್ಚ ಸುದೀಪನ ಜೊತೆ. ಕಿಚ್ಚ ಸುದೀಪ್ ಅವರು ಈ ವಾರ ಸರಿ ತಪ್ಪಿನ ಬಗ್ಗೆ ಮಾತಾಡುತ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಕಿಚ್ಚ ಸುದೀಪ್ ಅವರು ಮಂಜು ಅವ್ರಿಗೆ ಕೇಳ್ತಾರೆ, ಯಾಕೆ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡಿದ್ರಿ ಅಂತ ಕೇಳ್ಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಮತ್ತೆ ರಜತ್ ಅವ್ರಿಗೆ ಅತಿಯಾಗಿ ವರ್ತನೆ ಮಾಡಿದ್ರು ಅಂತ ಹೇಳ್ಬೋದು. ಸುದೀಪ್ ಅವರು ಇದಕ್ಕೂ ಕೂಡ ಮಾತಾಡಲೇಬೇಕು. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಮತ್ತೆ ಏನಪ್ಪಾ ಅಂದ್ರೆ ಈ ವಾರದ ಉತ್ತಮ ಯಾರಿಗೂ ಹೋಗುತ್ತೆ ಎಂದು ಇಂದಿನ ಎಪಿಸೋಡ್ ಅಲ್ಲಿ ನೋಡೋಣ. ಮತ್ತೆ ಏನಪ್ಪಾ ಅಂದ್ರೆ ಕಿಚ್ಚ ಸುದೀಪ್ ಅವರು ಕಿಚ್ಚನ ಚಪ್ಪಾಳೆ ಯಾರಿಗೆ ಕೊಡ್ಬೋದು ಈ ವಾರ ಅಶ್ವಿನಿ ಅವರು ಏನು ಮಾತಾಡಿಲ್ಲ, ಸೈಲೆಂಟ್ ಆಗಿದ್ರು. ಅವ್ರ ಆಟ ಏನಿತ್ತು ಅವ್ರು ಆಡ್ತಿದ್ರು, ಅವ್ರಿಗೆ ಹೋಗೋ ಸಾಧ್ಯತೆ ಇದೆ. ಮತ್ತೆ ಏನಪ್ಪಾ ಅಂದ್ರೆ ರಘು ಅವರು ಎಲ್ಲಿ ಏನು ಮಾತಾಡಿಲ್ಲ, ಹೇಳಿರೋ ಟಾಸ್ಕ್ ಎಲ್ಲ ಮಾಡ್ತಾ ಮತ್ತೆ ಅವ್ರ ಅಡಿಗೆ ಮಾಡ್ತಾ ಎಲ್ಲ ವಿಭಾಗದಲ್ಲಿ ಅತ್ಯುತ್ತಮವಾಗಿ ಇದ್ರ ಅಂತ ಹೇಳ್ಬೋದು. ಮತ್ತೆ ಸೂರಜ್ ಅವರು ಅತ್ಯುತ್ತಮವಾಗಿ ಕಿಚನ್ ಅಲ್ಲಿ 5 ಅದಿತಿ ಅವರು ಬಂದಿರೋ ಕೆಲಸವನ್ನು ಏನ್ ಹೇಳಿದ್ರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವ್ರಿಗೆ ಹೋಗೋ ಸಾಧ್ಯತೆ ಇದೆ. ಮತ್ತೆ ಯಾರಪ್ಪ ಅಂದ್ರೆ ಜಾನ್ವಿ ಅವ್ರಿಗೆ ನೋ ಡೌಟ್. ಮತ್ತೆ ಸ್ಪಂದನಗೆ ಹೋಗೋ ಕಿಚ್ಚನ ಚಪ್ಪಳೆ ಎಲ್ಲ ಸಾಧ್ಯತೆ ಇದೆ. ಅದು ಹೊರತುಪಡಿಸಿದ್ರೆ ಗಿಲ್ಲಿ ಅವ್ರಿಗೆ ಬಹುಪಾಲ್ ನನ್ನ ಕಡೆಯಿಂದ ಮತ ಇದೆ, ಕಿಚ್ಚನ ಚಪ್ಪಾಳೆ ಅವ್ರಿಗೆ ಹೋಗ್ಲೇಬೇಕು ಅಂತ. ಸರಿ ತಪ್ಪಿನ ಬಗ್ಗೆ ಅಲ್ಲ, ಅವರು ತಪ್ಪನ ಅರ್ಥ ಮಾಡ್ಕೊಂಡಿದ್ರು ಅಂತ ಹೇಳ್ಬೋದು. ಆದ್ರೆ ಕಿಚ್ಚನ ಚಪ್ಪಾಳೆ ಗಿಲ್ಲಿ ನಟ ಅವ್ರಿಗೆ ಹೋಗ್ಬೇಕಂತ ನಾನು ಖುಷಿ ಪಡ್ತಾ ಇದ್ದೀನಿ. ಈ ವಾರದ ಕಿಚ್ಚನ ಕ್ಲಾಸ್ ಹೇಗಿರುತ್ತೆ ನೋಡೋಣ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮೈ ಚಾನಲ್. ಓಕೆ, ಬಾಯ್.